ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾರ್ಥಗಡ ಟೂರಿಸ್ಟ್. ಸ್ನೇಹಿತರೆ, ಮೈಸೂರು ಟ್ರಾವೆಲ್ಸ್ ಮುಗಿಸ್ಕೊಂಬಿಟ್ಟು ಈಗ ಇವತ್ತು ಹೊರಡ್ತಾ ಇರೋದು ಬಂದ್ಬಿಟ್ಟು ತಮಿಳ್ನಾಡು ಟ್ರಿಪ್. ಒಂದು 2 ಡೇಸ್. ಇದನ್ನು 2 ದಿನ ಇಲ್ಲ 3 ದಿನ ಆಗ್ಬೋದು ಮೋಸ್ಟ್ಲಿ. ಬರೇ ನೈಟ್ ಪಿಕಪ್ ಆಗೈತಿ ಇವು ಯಾರೆಲ್ಲ ಬಾಡಿಗೆಗಳು, ಒಂದು ಡೇ ಪಿಕಪ್ ಸಿಕ್ಕಿಲ್ಲ. ಸೊ ಸ್ನೇಹಿತರೆ, ಇದು ಸೇಮ್ ಟೈಮೇ. ಈಗ ಆಲ್ರೆಡಿ ಟೈಮ್ 9 ಗಂಟೆ ಆಗ್ತಾ ಬಂತು. ಬನ್ನಿ, ಈಗ ಎಲ್ಲಿಂದ ಪಿಕಪ್ಪು ಏನು ಎಲ್ಲ ಹೇಳ್ತೀನಿ. ಇಲ್ಲೊಂದು 4 ಜನ ಬರ್ತಾರೆ, ಮತ್ತು ದುರ್ಗಕ್ಕೆ ಬೇರೆ ಹೋಗ್ಬೇಕು. ಆ ಟ್ರಿಪ್ಪಲ್ಲಿ ಯಾಕೆ ಬೇಜಾರಾಯ್ತು, ಸೊ ಹಾಗಾಗಿ ಕುಣಿಗಾಲ್ ಎಂಡ್ ಮಾಡಿದ್ದೆ ಅದು ಬಿದಿನಗೆರೆಗೆ. ಸೊ ಬನ್ನಿ ಸ್ನೇಹಿತರೆ, ಈಗ ಹೋಗ್ತಾ ಮುಂದೆ ಮಾತಾಡೋಣ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಸೀದಾ ಪಾರ್ಟಿ ಮನೆ ಹತ್ರ ಹೋಗೋಣ. ಸ್ನೇಹಿತರೆ, ಫೈನಲಿ ನೋಡಿ ಪಾರ್ಟಿ ಮನೆ ಹತ್ರ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಇಲ್ಲೇ ಚಳ್ಳಕೆರೆಯಿಂದ ಒಂದು ನಗರ, ವಿಠಲ್ ನಗರ ಅಂತೇಳಿ. ನೋಡಿ ಅಲ್ಲಿ ಕಸ್ಟಮರ್ಸ್ ಆಲ್ ಬೈಕಲ್ಲಿ ಹೋಗ್ತಿದ್ದಾರೆ. ಇಲ್ಲೊಂದು 4 ಜನ 5 ಜನ ಬರ್ತಾರೆ ಅಂತ ಗೊತ್ತಿಲ್ಲ, ಎಷ್ಟು ಜನ ಬರ್ತಾರೆ. ಮತ್ತೆ ದುರ್ಗದಲ್ಲಿ ಬೇರೆ ಇದ್ದಾರೆ ಅಂತ ಅಲ್ಲಿ ಪಿಕಪ್ ಮಾಡ್ಕೊಂಡು ದುರ್ಗದ ಮೇಲೆ ಹೋಗ್ಬೇಕು. ಬನ್ನಿ ಈಗ ಫಸ್ಟ್ ಪಾರ್ಟಿ ಮನೆ ಹತ್ರ ಹೊರಡೋಣ. ಕಸ್ಟಮರ್ ಮನೆ ಹತ್ರ ಬಂದೆ. ಕಸ್ಟಮರ್ ಪಾಪ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ನಿಂತ್ಕೊಂಡಿದ್ರು ಹೊರಗಡೆ. ನಾನು ಬಂದಿದ್ದ ತಕ್ಷಣ ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡಿದ್ರು ಆಲ್ರೆಡಿ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ರು. ಈಗ ಅವ್ರು ರೆಡಿ ಇದ್ದಾರೆ. ಇಲ್ಲಿಂದ ಡೈರೆಕ್ಟ್ ಬಿಡೋದು. ಈಗ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ಆಲ್ರೆಡಿ ಕಸ್ಟಮರ್ಸ್ ಗಾಡಿ ಓನರೆಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದಾರೆ. ಬನ್ನಿ ಈಗ ಪೂಜೆ ಮುಗಿಸ್ಕೊಂಬಿಟ್ಟು ಫಸ್ಟ್ ಡೀಸೆಲ್ ಹಾಕ್ಸೋಣ. ಡೀಸೆಲ್ ಹಾಕ್ಸಿಲ್ಲ, ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಸೀದಾ ದುರ್ಗದಲ್ಲ ಪಿಕಪ್ ಅಂತೆ. ಬನ್ನಿ ಹೊರಡೋಣ. ಹಾಗೆ ಇನ್ನೇನು ದುರ್ಗದ ಹತ್ತತ್ರ ನೋಡಿ ಎಂಟ್ರಿ ಆದ್ವಿ. ಇಲ್ಲಿ ದೇವ್ರು ಬಂತೆ, ಅದೇ ದೇವ್ರನ್ನ ಹೊತ್ಕೊಂಡು ಹೋಗ್ತಾಯಿದ್ರು ಪಾಪ ಕತ್ಲಲ್ಲಿ. ಇಲ್ಲೇ ಒಂದು ಗಾಡೀಲಿ ನಮಸ್ಕಾರ ಹಾಕ್ಕೊಂಬಿಟ್ಟು ಹೋಗ್ತಾಯಿದ್ವಿ. ಈಗ ಎಲ್ಲಪ್ಪ ಅಂದ್ರೆ ದಂಡಿನ ಕುರುಬರೇಟೆ ಹತ್ರ. ಇದು ದುರ್ಗದಿಂದ ಸುಮಾರು ಒಂದು 10 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಅಲ್ಲಿ ಗೇಟ್ ಹತ್ರ ನಡ್ಕೊಂಡು ಹೋಗ್ತಾಯಿದ್ರು ಪಾಪ ಕತ್ಲು. ಅದರ ಬೇರೆ ಆಪೋಸಿಟ್ ಗಾಡೀಲಿ ಹೋಗ್ಬೇಕಾದ್ರೇ ಹೋಗೋಕ್ಕಾಗಲಿಲ್ಲ. ಏನಲ್ಲಿ ಚಿತ್ರದುರ್ಗಕ್ಕೆ ಬಂದ್ವಿ. ನೋಡ್ಬೋದು, ಇದು IDP ಲೇಔಟಲ್ಲಿ ಪಿಕಪ್. ಕಸ್ಟಮರ್ಸ್ ಹೋಗಿದ್ದಾರೆ ಇಳಿದು ಕರ್ಕೊಂಬರೋಕ್ಕೆ, ಊಟ ಮಾಡ್ಕೊಂಡು ಹಂಗೆ. ಸೊ ಇನ್ನು ಡೀಸೆಲ್ ಸಮೇತ ಹಾಕ್ಸ್ಲಿಲ್ಲ. ಇಲ್ಲೇ ಚಿತ್ರದುರ್ಗದಲ್ಲಿ ಹಾಕ್ಸೋಣ ಈ ಸರಿ ಶೆಲ್ ಪೆಟ್ರೋಲ್ ಬಂಕಲ್ಲಿ ಅಂತೇಳಿ ಹಾಗೆ ಬಂದಿದ್ದೀನಿ. ಬನ್ನಿ ಈಗ ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ನಮ್ಮ ಕಸ್ಟಮರ್ ಕಾರಲ್ಲಿ ಹಾಕೋ ಬೆಡ್ ಹಾಕಿದ್ದಾರೆ ಹಿಂದೆಗಡೆ. ಅವರು ಪಾಪನ ಮಲಗ್ಸೋಕ್ಕೆ ಸಖತ್ತಾಗೈತೆ. ಹಿಂದೆ ಸೀಟಲ್ಲಿ ಹಾಕಿದ್ದಾರೆ. ನಮ್ಮದು ಹಿಂದೆ 3 ಸೀಟ್ ಅದು ಸ್ಲೀಪಿಂಗ್ ಬೆಡ್ಡಲ್ಲ ಮಾಡಿಸಿರೋದು. ಸೊ ಹಂಗಾಗಿ ಕರೆಕ್ಟಾಗಿ ಇಡಿಸ್ಕೊಂಡಿದೆ. ಹಾಕಕ್ಕೆ ಚೆನ್ನಾಗೈತೆ, ಕಂಫರ್ಟಾಗಿ ಕೂತ್ಕೊಂಡೈತೆ ಬೆಡ್. ಬನ್ನಿ ಇನ್ನೇನಿಲ್ಲ, ಲಗೇಜಲ್ಲಿ ಹಾಕ್ಸ್ಕೊಂಬಿಟ್ಟು ಈಗ ಸೀದಾ ಹೊರಡೋದೆ. ಇಲ್ಲಿದ್ದ ನಾನ್ ಸ್ಟಾಪ್ ಆಲ್ರೆಡಿ ರೆಡಿ ಇದ್ದಾರೆ ಕಸ್ಟಮರ್. ಊಟ ಗೀಟೆಲ್ಲ ಮಾಡ್ಕೊಂಡು ಬಂದರು. ಈಗ ನೋಡಿ ಇದೇ ಮನೆಯಿಂದನೇ ಪಿಕಪ್ ಮಾಡ್ಕೊಂಡಿದ್ದೆ. ಬನ್ನಿ ಇಲ್ಲಿಂದ ಸೀದಾ ಈಗ ಸದ್ಯಕ್ಕೆ ಹೊರಡೋಣ. ಸ್ನೇಹಿತರೆ, ನಾನು ಯಾವಾಗ ಬಂದರೂ ದುರ್ಗದಲ್ಲಿ ನೋಡಿ ಇದೇ ಶೆಲ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಸೋದು. ಯಾವಾಗಾದರೂ ಸೌತ್ ಟ್ರಿಪ್ಪು ಇಲ್ಲ ದುರ್ಗ ಪಿಕಪ್ ಯಾವುದಾದಿದ್ರೆ ಅಲ್ಲೆಲ್ಲ ಹಾಕ್ಸಲ್ಲ, ಸೀದಾ ಇಲ್ಲೇ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಬರ್ತೀನಿ. ಈಗ ನಮಗೆ ತಮಿಳ್ನಾಡಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಪ್ಲಸ್ ಇದು ಶೆಲ್ ಪೆಟ್ರೋಲ್ ಬಂಕ್ ಬೀಳುತ್ತೆ, ಮತ್ತು ಕರ್ನಾಟಕ ಲಾಸ್ಟ್ ಬಾರ್ಡ್ರಲ್ಲೂ ಇದೇ ಶೆಲ್ಲಲ್ಲೇ ಹಾಕ್ಸ್ತಾ ಇದ್ದಿದ್ದು. ಸೊ ಶೆಲ್ಲಲ್ಲಿ ಹಾಕ್ಸಿದ್ರೆ ಒಂಥರ ಇಂಜಿನ್ ಸ್ಮೂತ್ ಆಗುತ್ತೆ, ಡೆನ್ಸಿಟಿ ಭಾಳ ಚೆನ್ನಾಗಿರುತ್ತೆ, ಒಳ್ಳೆ ಪವರ್ ಅಂತಲೇ ಹೇಳ್ಬೋದು. ಅದು ಡೀಸೆಲ್ ಅಂದರೆ ಪವರ್ ಹಾಕ್ಸಲ್ಲ, ನಾವು ಹಾಕ್ಸೋದೇ ನಾರ್ಮಲ್. ಬಟ್ ಡೀಸೆಲ್ ಡೆನ್ಸಿಟಿ ಎಲ್ಲ ಸೂಪರಾಗಿರುತ್ತೆ, ಒಳ್ಳೆ ಮೈಲೇಜ್ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಹಾಕ್ಸ್ಕೊಂಡೆ, ಇಲ್ಲಿ ಯಾವಾಗ ಹೋದರೂ ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಡೆ ಹೋಗೋದು. ತುಂಬ ಸರಿ ನಾನು ಶೆಲ್ಲಲ್ಲಿ ಹಾಕ್ಸಿ ಚೆಕ್ ಮಾಡಿದ್ದೀನಿ. ಇಂಜಿನ್ ಒಂಥರ ಸ್ಮೂತಾಗಿರುತ್ತೆ. ಸೊ ಬನ್ನಿ ಈಗ ನೋಡಿ 4730 ಹಿಡಿತು. ಗಾಡೀಲಿ ಏನಾದರೂ ರಿಸರ್ವಲ್ಲಿ ಜಾಸ್ತಿ ಹೊಡೆದ್ರೆ ನೋಡಿ ಇಷ್ಟೊಂದು ಜಾಸ್ತಿ ಹಿಡಿತತೆ. ಸೊ ಕಮ್ಮಿ ಹಿಡಿತಿತ್ತು. ಈಗ ರಿಸರ್ವಲ್ಲಿ ಹೊಡ್ಕೊಂಬಂದಿರೋದಕ್ಕೆ ಸೊ ಹಂಗಾಗಿ ಅಷ್ಟೊಂದು ಒಂದು 200 ರೂಪಾಯಿ ಎಕ್ಸ್ಟ್ರಾ ತಗೊಂಡೈತೆ. ಬನ್ನಿ ಈಗ ಇಲ್ಲಿಂದ ಸೀದಾ ಹೊರಡೋಣ. ಸ್ನೇಹಿತರೆ, ಕಸ್ಟಮರೆಲ್ಲ DJ ಸಾಂಗ್ ಹಾಕಂಗೆ ಕುಣಿತಾ ಇದ್ದಾರೆ. ಸೊ ಹಂಗಾಗಿ ಈಗೇನು ಇಲ್ಲಿಂದ ಸೀದಾ ಹೊರಡ್ತಾ ಇದ್ದೀನಿ. ಈಗ ಆಲ್ರೆಡಿ ಬೈಪಾಸ್ ಹತ್ಸಿದ್ದೀನಿ, ದುರ್ಗ ಹಳೆ ಬೈಪಾಸ್ ಇದು. ನೋಡಿ ಸ್ನೇಹಿತರೆ, ಈ ಬೈಪಾಸಲ್ಲಿ ಒನ್ಸ್ ಅಪಾನ್ ಟೈಮ್ ಫುಲ್ಲು ಬ್ಯುಸಿ ಇರ್ತಾಯಿತ್ತು. ಈಗ ಫುಲ್ ಖಾಲಿ ಇದೆ. ಕಾರಣ ಇಷ್ಟೇ, ಹೊಸ ಹೈವೇ ಆಗಿದೆ, ಔಟರ್ ರಿಂಗ್ ರೋಡು. ಸೊ ಹಂಗಾಗಿ ಹೈವೇಲಿ ಯಾವ್ರಿಲ್ಲ. ಹಾಗೆ ನಾವೇನು ಮಾಡಿಬಿಟ್ಟು ಸೀದಾ ಈಗ ಕಸ್ಟಮರ್ DJ ಸಾಂಗ್ ಹಾಕೊಂಡು ಕುಣ್ಕೊಂತ ಬಂದರು. ಸೊ ಬಂದಿದ್ದೆ ಗೊತ್ತಾಗಲಿಲ್ಲ. ನಾವೀಗೆಲ್ಲಪ್ಪ ಇದ್ವಿ ಅಂದರೆ
ಶಿರಾ ಟೋಲ್ಗೇಟಲ್ಲಿದ್ದೀವಿ ನೋಡ್ಬೋದು. ಸೊ ಒಂದು ಟೀ ಬ್ರೇಕ್ ಅಂತೇಳಿ ಈ ಕಡೆ ಹಾಕಿದ್ವಿ. ಆ ಕಡೆ ನಿಲ್ಲಿಸ್ತಿದ್ವಿ, ಆ ಕಡೆ ಎಲ್ಲ ಫುಲ್ಲು ಟಾಯ್ಲೆಟಿಂದೆಲ್ಲ ಸ್ಮೆಲ್ ಗಲೀಜು. ಸೊ ಹಂಗಾಗಿ ಗಾಡಿ ನಿಲ್ಸೋಕ್ಕೆ ಹಿಂಸೆ ಆಗುತ್ತೆ ಆಪೋಸಿಟ್ಟು. ಅದಕ್ಕೆ ಆಪೋಸಿಟ್ ರೋಡಲ್ಲಿ ತಂದುಬಿಟ್ಟು ಈ ಕಡೆ ಟೀ ಅಂಗಡಿ ಹತ್ರ ಹಾಕಿದ್ದೀನಿ. ಬನ್ನಿ ಈಗ ಟೀ ಕುಡಿದ್ಬಿಟ್ಟು ಸೀದಾ ಹೊರಡೋದೆ. ಈ ಬೆಂಗಳೂರಿಗೆ ಬರ್ಬೇಕಂದ್ರೆ ಬೇಜಾರಾಗುತ್ತೆ ಗುರು. ಒಂದು 3-4 ರೋಡ್ ಕಿತ್ತಾಕ್ಬಿಟ್ಟಿದ್ದಾರೆ. ಯಾವಾಗ ಮಾಡ್ತಾರೋ ಏನೋ, ಇದಂತೂ ಸಾಕಾಗೋಗುತ್ತೆ. ಈ ವೀಕೆಂಡಲ್ಲಿ ಏನಾದರೂ ಬಂದುಬಿಟ್ರೆ ಬೆಂಗಳೂರಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡುವಾಗ ಡ್ರೈವಿಂಗ್ ಮೇಲೆ ಅಷ್ಟೊಂದು ಟ್ರಾಫಿಕ್ ಆಗುತ್ತೆ. ಅದ್ರ ಬೇರೆ ಒಂದು 3-4 ರೋಡ್ ಕಿತ್ತಾಕಿದ್ದಾರೆ ನೋಡಿ. ಇದೇ ಅದ ಟ್ರೈನ್ ತಗೊಂಡೋಗ್ತಿದ್ದಾರೆ. ಈ ಟ್ರೈನ್ ಈ ಲಾರಿ ಪಾಸ್ ಮಾಡೋಕ್ಕೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು ಹಿಂದೆಗಡೆಯಿಂದ. ಸೊ ಇಂತೂ ನಾವು ಈಗ ಅದು ಲಾರಿ ಪಾಸ್ ಮಾಡ್ಕೊಂಡು ಮುಂದೆ ಬಂದ್ವಿ. ಗ್ಲಾಸು ಅಲ್ಲೇ ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಒರೆಸಿದ್ದೆ. ಸೊ ಹಂಗಾಗಿ ಒಂದು ಸ್ವಲ್ಪ ಮಬ್ಬಿದೆ, ವಿಜುವಲ್ ಕ್ಲಿಯರೆನ್ಸ್ ಕಾಣಿಸ್ತಾ ಇಲ್ಲ. ಮುಂದೆ ಬನ್ನಿ ಈಗ ಬಾರ್ಡ್ರಲ್ಲಿ ಹೆಂಗಿದ್ರು ಮತ್ತೆ ಶೆಲ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಬೇಕು, ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಹಾಗೆ ನಾವು ಈಗ ನವೈಗ ಟೋಲೆಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬಂದ್ವಿ. ನೋಡ್ಬೋದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಸದ್ಯಕ್ಕೆ. ಆ ಕಡೆ ಎಲ್ಲ ಹಿಂದೆಗಡೆ ಎಲ್ಲೂ ಜಾಮಲ್ಲಿ ಸಿಗಾಕೊಂಡ್ಲಿಲ್ಲ. ಇಲ್ಲಿ ಬೆಂಗಳೂರು ಎಂಟ್ರೆನ್ಸಿಗೆ ಒಂದು ಸ್ವಲ್ಪ ಟ್ರಾಫಿಕ್ ಆಯಿತು. ಒಂದು 5 ನಿಮಿಷದಿಂದ ಟ್ರಾಫಿಕಲ್ಲಿ ಇದೀವಿ ಇಲ್ಲೇ ಸಿಗ್ನಲಾಗೆ. ನೋಡ್ಬೋದು ಒಳ್ಳೆ ನಿದ್ದೆ ಟೈಮಲ್ಲೇ ಗುರು ಈ ಟ್ರಾಫಿಕ್ ಆಗ್ಬಿಟ್ರೆ ಭಾರಿ ಬೇಜಾರಾಗ್ಬಿಡುತ್ತೆ. ಗಾಡಿ ಓಡಿಸೋ ಮನಸ್ಸೇ ಬರೋಲ್ಲ. ಇನ್ನೇನು ಮಿಡ್ ನೈಟಲ್ಲಿ ಟ್ರಾಫಿಕಲ್ಲಿ ಯಾವನ್ ಸಿಗಕ್ಕಂತಾರೆ ನೋಡಿ. ಎಲ್ಲಿಂದ ಎಲ್ಲಿಗೆ ಟ್ರಾಫಿಕ್ ಆಗಿದೆ. ಇದೊಂದು ಗೋಳು ಬೆಂಗಳೂರ್ದು, ಎಂದು ಮುಗೀತತ್ತ ಇದೆಲ್ಲ. ಬನ್ನಿ ಈಗ ಇನ್ನೇನು ಮಾಡೋಕ್ಕಲ್ಲಿ ನಿಧಾನಕ್ಕೆ ಆರಾಮ್ಸೆ ಹೋಗೋಣ. ನಾವು ಇನ್ನೂ ಲಾಂಗ್ ಹೋಗೋದಲ್ಲ, ಅದೇ ಬೇಜಾರು. ಸೊ ಇಲ್ಲೇ ಬೆಂಗಳೂರು ಆಗಿದ್ರೆ ಏನು ತಲೆ ಕೆಡ್ಸ್ಕೊಳಂಗಿರಲಿಲ್ಲ. ಆರಾಮ್ಸೆ ಗಾಡಿ ಎಲ್ಲ ಮುಂದೆ ಕಸ್ಟಮರ್ ಡ್ರಾಪ್ ಮಾಡಿ ರೆಸ್ಟ್ ಮಾಡ್ತೀವಿ ಅನ್ಬೋದು. ನೋಡಿ ಈಗ ಟ್ರಾಫಿಕ್ ಎಲ್ಲಿಂದ ಎಲ್ಲಿಗಿದೆ ಅಂತ ತೋರಿಸ್ತೀನಿ ನೋಡಿ. ಕಾಣಿಸ್ತಿಲ್ಲ ತಡ್ರಿ, ಇನ್ನೊಂದು ಸರಿ ಹಾಕ್ತೀನಿ. ಈಗ ರೂಟ್ ಮ್ಯಾಪಲ್ಲೇ ತೋರಿಸುತ್ತೆ ಎಷ್ಟು ಟ್ರಾಫಿಕ್ ಆಗಿದೆ ಅಂಥೇಳಿ. ನೋಡ್ಬೋದು, ಒಂದು ನಿಮಿಷ ಇರ್ರಿ, ಇದು ಯಾಕೆ ತೋರಿಸ್ತಾ ಇಲ್ಲ. ಇನ್ನು 210 ಕಿಲೋಮೀಟ್ರ್ ಇದೆ. ಯಾವುದು ಸೇಲಮ್ಮ. ನೋಡಿ ಸ್ನೇಹಿತರೆ, ಎಲ್ಲಿಂದ ಎಲ್ಲಿಗೆ ಟ್ರಾಫಿಕ್ ಇದೆ, ನಾವೆಲ್ಲಿದ್ದೀವಿ. ಸುಮಾರು 1 ಕಿಲೋಮೀಟ್ರ್ ಲೆಕ್ಕಾಚಾರಕ್ಕೆ ಟ್ರಾಫಿಕ್ ಐತೆ. ಇದು ಯಾವಾಗ ಕ್ಲಿಯರ್ ಆಗುತ್ತಾ ಇನ್ನು. ನಾವು ನೋಡಿರಿ ಈ ಕಡೆ ರೈಟ್ ಸೈಡಲ್ಲಿ ಬಂದ್ವಿ. ಹಿಂಗೆ ಗಾಡಿ ನೋಡಿ ಎಲ್ಲಿಂದ ಎಲ್ಲಿಗೆ ಟ್ರಾಫಿಕ್ ಇದೆ. ಇನ್ನೊಂದು ಸ್ವಲ್ಪನೂ ಗಾಡಿ ಮೂವ್ ಆಗಿಲ್ಲ, ಹೇಗಿದ್ದಾವೆ ಹಾಗೆ ನಿಂತಿದ್ದಾವೆ ಗಾಡಿಗಳು. ಏನು ಮಾಡೋಕ್ಕಲ್ಲ. ಮಿಡ್ ನೈಟ್ ಬಂದರೆ ಬೆಂಗಳೂರಲ್ಲಿ ಇದೊಂದೇ ಸಮಸ್ಯೆ ನೋಡಿ. ಅದೇ ಟೈಮಲ್ಲಿ ಆಂಬುಲೆನ್ಸ್ ಬೇರೆ ಬಂತು ಪಾಪ. ಆಂಬುಲೆನ್ಸಿಗೆ ಮಾತ್ರ ಜಾಗ, ನೀನು ಎಷ್ಟೇ ಟ್ರಾಫಿಕ್ ಇದ್ರೂ ಬಿಡ್ತಾರೆ ಗುರು ಬೆಂಗಳೂರಾಗ. ಅದೊಂದು ಖುಷಿ ವಿಚಾರ ನೋಡಿ. ಎಷ್ಟು ನೀಟಾಗಿ ಜಾಗ ಮಾಡಿಕೊಟ್ರಂದ್ರೆ. ಇದು ಹಿಂದೆ ಇತ್ತು, ನಾನು ಈಗ ಮಾಡಿದೆ, ಹಾಗೆ ಮೂವ್ ಆಗ್ತಾಯಿದೆ ನೋಡ್ಬೋದು ಗಾಡಿ. ಸೊ ಇದು ಏನಾಕಪ್ಪ ಅಂದ್ರೆ ನಾನು ಆಗೈತೆ ಅಂದ್ಕೊಂಡೆ. ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ತಿರ್ಗಾ ಒಂದು ಕಿತ್ತಾಕಿದ್ದಾರೆ ಆಲ್ರೆಡಿ ನೋಡಿ. ಇದೇನು ಕಿತ್ತಾಕಿಲ್ಲ, ಹಳೆ ರೋಡ್ಗೆ ತಾರಾಗ್ತದಾರೆ. ಇದು ಬೇರೆ ಟ್ರಾಫಿಕ್. ಇದು ನೈಟ್ ಮಾಡ್ತಿದ್ದಾರೆ, ಬೆಳಗ್ಗೆ ಟೈಮ್ ಮಾಡೋಕ್ಕಾಗಲ್ಲ ಅಂತೇಳಿ ಪಾಪ. ಬೆಳಗ್ಗೆ ಹೆವಿ ಗಾಡಿಗಳಿರ್ತವೆ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಈಗ ಸೀದಾ ಹೊರಡೋಣ ಸ್ನೇಹಿತರೆ. ಇಂತೂ ನಾವು ಈಗ ಟ್ರಾಫಿಕ್ ಎಲ್ಲ ಪಾಸ್ ಮಾಡ್ಕೊಂಡು ನಾವು ಈಗೆಲ್ಲಪ್ಪ ಇದ್ವಿ ಅಂದರೆ ಹೊಸೂರು ಲಾಸ್ಟ್ ಬಾರ್ಡ್ರ್. ಇನ್ನೇನು 1 ಕಿಲೋಮೀಟ್ರ್ ಇದೆ. ಅದ್ರ ಹಿಂದೆಗಡೆನೇ ಶೆಲ್ ಪೆಟ್ರೋಲ್ ಬಂಕ್ ಐತೆ. ನೋಡ್ಬೋದು ಪ್ರತಿ ಟ್ರಿಪ್ಪಲ್ಲೂ ನಾವು ತಮಿಳ್ನಾಡಿಗೆ ಹೋದರೆ ಇಲ್ಲೇ ಹಾಕ್ಸ್ತಾ ಇದ್ದದ್ದು ನಾನು ಡೀಸೆಲ್ಲು. ನಿಮಗೆ ಲಾಗ್ ಮಾಡಿಲ್ಲ, ಸೊ ಹಂಗಾಗಿ ಹೇಳಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ತೀನಿ ಇಲ್ಲಿ ಇದೇ ಬಂಕಿಗೆ ಬಂದಾಗ. ನೋಡ್ಬೋದು ಸ್ನೇಹಿತರೆ, ಈಗ ಇಲ್ಲಿಂದ ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ದು ದುರ್ಗದಾಗ ಶೆಲ್ ಪೆಟ್ರೋಲ್ ಬಂಕಲ್ಲಿ, ಮತ್ತು ಇಲ್ಲಿ ಶೆಲ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ತಾ ಇದ್ದೀನಿ. ನೋಡೋಣ ಎಷ್ಟು ಹಿಡಿತದೆ ಅಂತೇಳಿ. ಕಮ್ಮಿ ಹಿಡಿಬೋದು ಅಷ್ಟೇ, ನಾವಿನ್ನೇ ಜಾಸ್ತಿ ಬಂದಿಲ್ಲ. ಅಮ್ಮಮ್ಮ ಅಂದರೆ ಒಂದು 260 ಕಿಲೋಮೀಟ್ರ್ ಬಂದಿರ್ಬೋದು ನೋಡಿ. 2193 ರೂಪಾಯಿ ಇದು ಡೀಸೆಲ್ ಹಿಡಿದಿದೆ. ಇನ್ನೂ ಇತ್ತು. ಸೊ ಹಂಗಾಗಿ, ಯಾಕಂದರೆ ಬಾರ್ಡ್ರ್ನಲ್ಲೆಲ್ಲ ಹಂಗಾಗಿ ಹಾಕ್ಸ್ಕೊಂಡೆ. ಮತ್ತು ತಮಿಳ್ನಾಡಲ್ಲಿ ರೇಟ್ ಜಾಸ್ತಿ. ಸೊ ಹಾಗೆ ಡೀಸೆಲೆಲ್ಲ ಹಾಕ್ಸ್ಕೊಂಬಿಟ್ಟು ನಾವೀಗ ನೋಡಿ ಮೇನ್ ಗ್ಲಾಸ್ ಕ್ಲೀನ್ ಮಾಡೋಕ್ಕೆ ಹೇಳಿ ಪಾಪ ಅವ್ರು ಬೇಡ ಅಂದ್ರೂ ಕ್ಲೀನ್ ಮಾಡತ್ತೀನಿ ಅಣ್ಣ ಅಂದರು. ಅವರು ಮಾಡಿದರು, ಏನು ಮಾಡೋಕ್ಕಲ್ಲ. ನಮಗೆ ಬೇಜಾರಾಗುತ್ತೆ ನಾವೆಲ್ಲ ವರ್ಷಕ್ಕೆ ಹೇಳೋಕ್ಕೆ. ಯಾಕಂದ್ರೆ ನಮಗೆ ನಾವು ಒರೆಸ್ಕೊಂಡ್ರೆ ಗ್ಲಾಸ್ ಸಮಾಧಾನ. ಸೊ ಹಂಗಾಗಿ ಏನು ಮಾಡೋಕ್ಕಲ್ಲ, ಅವ್ರದ್ದು ರೂಲ್ಸು ಒರೆಸ್ಕೊಡ್ತೀವಿ ಅಂದ್ರೆ ಹಂಗಾಗಿ ಒರೆಸ್ಕೊಂತೀವಿ. ಆಯಿತು ಅಂತ ಸುಮ್ಮನಾದ್ವಿ. ಇನ್ನೇನು ಕ್ಲೀನ್ ಮಾಡ್ತಿದ್ದಾನೆ. ಇವರೆಲ್ಲ ನಾರ್ತ್ ಸೈಡ್ನವರು ಸ್ನೇಹಿತರೆ. ಡೀಸೆಲೆಲ್ಲ ಹಾಕ್ಸ್ಕೊಂಬಿಟ್ಟು ನಾವೀಗ ಇನ್ನೇನು ಬಾರ್ಡ್ರ್ನಾಗೆ ಟೀ ಬ್ರೇಕ್ ತಗೊಂಡಿದ್ದೀವಿ. ಸೊ ಇಲ್ಲಿಂದ ಟೀ ಕುಡಿದ್ಬಿಟ್ಟು ಸೀದಾ ಹೊರಡೋದೆ. ನೋಡ್ಬೋದು ಸ್ನೇಹಿತರೆ, ಈ ಬಾರ್ಡ್ರ್ನಲ್ಲಿ ಸಿಕ್ಕಾಬಟ್ಟೆ ಗಾಡಿಗಳು ನಿಲ್ಲಿಸ್ತಾರೆ ಟೀಗೆ ಅಂತೇಳಿ. ಯಾಕಂದರೆ ಇದೇ ಲಾಸ್ಟು.
ಇನ್ನೇನು ತಮಿಳ್ನಾಡಿಗೆ ಎಂಟ್ರಿ ಆಗ್ತೀವಿ. ಇಲ್ಲಿಂದ ಒಂದು 200 ಮೀಟ್ರ್ ಇರ್ಬೋದು ಅಷ್ಟೇ ತಮಿಳ್ನಾಡು ಬಾರ್ಡ್ರಿಗೆ ಎಂಟ್ರಿ ಹಾಕಿ ಇದೆ ಕರ್ನಾಟಕ ಲಾಸ್ಟ್. ಹಂಗಾಗಿ ಇಲ್ಲೆಲ್ಲ ಡ್ರೈವರ್ಸ್ಗಳೆಲ್ಲ ಟೀ ಬ್ರೇಕಿಗೆ ನಿಲ್ಲಿಸ್ತಿರ್ತಾರೆ ಗುಟ್ಕ ಎಲ್ಲ ಬೇಕಂದರೆ. ಯಾಕಂದರೆ ಮತ್ತು ತಮಿಳ್ನಾಡಲ್ಲೆಲ್ಲ ಬ್ಯಾನ್ ಅಲ್ಲ, ಸಿಗರೇಟು ಗುಟ್ಕಗಳು ಸಿಗೋಲ್ಲ. ಸಿಗರೇಟ್ ಸಿಕ್ಕರೂ ಗುಟ್ಕಗಳಂತೂ ಎಲ್ಲೆಲ್ಲೂ ಸಿಗೋಲ್ಲ. ಸೊ ಹಂಗಾಗಿ ಎಲ್ಲ ಇಲ್ಲೇ ಸಿಕ್ಕಾಪಟ್ಟೆ ಬಿಸ್ನೆಸ್ ಆಗುತ್ತೆ ಇವ್ರಿಗಂತೂ. ಎಲ್ಲ ಹೋಲ್ಸೇಲಾಗಿ ಮಾರ್ತಾ ಇರ್ತಾರೆ. ಬನ್ನಿ ಈಗ ಟೀ ಕುಡಿದ್ಬಿಟ್ಟು ಹೊರಡೋಣ ಸ್ನೇಹಿತರೆ. ಟೀ ಎಲ್ಲ ಕುಡಿದ್ಬಿಟ್ಟು ನೋಡಿ ಈಗ ನಮ್ಮ ಬಾರ್ಡ್ರ್ ದಾಟ್ತಾ ಇದ್ವಿ. ಇನ್ನೇನು ಹೊಸೂರಿಗೆ ಎಂಟ್ರಿ ಆಗ್ತಾ ಇದ್ವಿ. ನೋಡಿ ನಮ್ಮ ಕರ್ನಾಟಕದ ಗಡಿ ದಾಟಿ ಈಗ ತಮಿಳ್ನಾಡಿಗೆ ಎಂಟ್ರಿ ಆದ್ವಿ. ಏನೋ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ ಗುರು, ಕರ್ನಾಟಕ ಬಿಟ್ಟು ಈಗ ತಮಿಳ್ನಾಡಿಗೆ ಎಂಟ್ರಿ ಆದ್ವಿ. ಈಗ ಏನೋ ಒಂಥರ ಬೇರೆ ದೇಶಕ್ಕೆ ಹೋಗ್ತೀರ ಅನ್ನೋ ಫೀಲ್ ಬರ್ತೈತೆ. ಏನೋ ಒಂಥರ ಮನ್ಸಿಗೆ ಬೇಜಾರು, ಬೇರೆ ಸ್ಟೇಟಿಗೆ ಹೋಗ್ತಾಯಿದ್ವಿ ಅನ್ನೋದೊಂದು ಖುಷಿನೇ ಇರಲ್ಲ. ನಮ್ಮ ಬಾರ್ಡ್ರ್ ಬಿಟ್ಟು ಆಲ್ರೆಡಿ ಬೇರೆ ಸ್ಟೇಟಿಗೆ ಕಾಲಿಟ್ರೆ ನೋಡ್ಬೋದು ಸ್ನೇಹಿತರೆ. ಆಪೋಸಿಟ್ ಈಗ ರೋಡ್ಗಳಲ್ಲಿ ಯಾಕಪ್ಪ ಇದು ಡಿವೈಡರ್ ಹತ್ರ ಗಿಡಗಳು ಹಾಕ್ತಾರೆ ಅನ್ನೋದಕ್ಕೆ ನೋಡಿ ಇದೇ ಎಕ್ಸಾಂಪಲ್. ನೋಡಿ ಆಪೋಸಿಟ್ ಗಾಡಿಗಳು ಹೆಡ್ಲೈಟ್ ಡೈರೆಕ್ಟ್ ಆಪೋಸಿಟ್ ಬರೋ ಗಾಡಿಗಳಿಗೆ ಹೊಡಿತಾವೆ, ನಮ್ಮ ಹೆಡ್ಲೈಟ್ ಅವ್ರಿಗೆ ಗಾಡಿಗಳಿಗೆ ಹೊಡಿತಿರ್ತವೆ. ಸೊ ಅದೊಂದೇ ಕಾರಣಕ್ಕೆ ಮಧ್ಯದಲ್ಲಿ ಹೂವಿನ ಗಿಡಗಳು ಇದೆಲ್ಲ ಹಾಕಿ ಬೆಳೆಸೋದು. ನೋಡ್ಬೋದು ಈ ತಮಿಳ್ನಾಡು ಅಪ್ಟು ಎಲ್ಲೆಲ್ಲೋ ಈ ಥರ ಗಿಡಗಳು ಎಲ್ಲೂ ಸಿಗೋಲ್ಲ. ಈ ಥರ ಡಿವೈಡರ್ ಇರ್ತಾವೆ ಅಷ್ಟೇ. ನೋಡಿ ಆಪೋಸಿಟ್ ಗಾಡಿ ಓಡಿಸ್ಬೇಕಂದ್ರೆ ಆಗಲ್ಲ, ಒಂಥರ ಸಿಂಗಲ್ ರೋಡಲ್ಲಿ ಓಡಿಸ್ದಂಗೆ ಆಗುತ್ತೆ, ಹೈವೇ ಅನ್ಸೋದೇ ಇಲ್ಲ. ಸ್ನೇಹಿತರೆ ಫೈನಲಿ ನೋಡಿ ಕಸ್ಟಮರು ಮನೆ ಹತ್ರ ಬಂದು ಡ್ರಾಪ್ ಮಾಡಿದೆ ಸೇಲಮಲ್ಲಿ. ಸೊ ಈಗ ಕಸ್ಟಮರ್ಸ್ ಎಲ್ಲ ಫ್ರೆಶಪ್ ಹಾಕಿ ಹೋಗಿದ್ದಾರೆ, ಅವರು ರಿಲೇಷನ್ ಮನೆ ಇದು. ಸೊ ಈಗ ಆಲ್ರೆಡಿ ನೋಡಿ ಸೂರ್ಯ ಹುಡ್ತಾ ಇದ್ದಾನೆ, ಇನ್ನೇನು ನಿದ್ದೆ ಆಗಲ್ಲ ನಮಗೆ. ಇಲ್ಲೇ ಈ ಪಾಟಿ ಸೆಕೆ ಆಗ್ತಾಯಿದೆ. ಈ ಗಾಡೀಲಿ ನಿದ್ದೆ ಆದಂಗೆ ಆಪೋಸಿಟ್ ಬೇರೆ ಸೂರ್ಯ ಇನ್ನೇನು ನೆತ್ತಿ ಮ್ಯಾಗ ಬಂತಂದರೆ ಫ್ರಂಟ್ ಗ್ಲಾಸ್ ಡೈರೆಕ್ಟ್ ಹೊಡಿತೈತೆ. ಮತ್ತೆಲ್ಲ ನಿಲ್ಸಕ್ಕೆ ನೆರಳು ಬೇರೆ ಇಲ್ಲ. ನೋಡ್ಬೋದು ಸಿಕ್ಕಾಬಟ್ಟೆ ಎಲ್ಲ ಫುಲ್ ಬರೀ ಫೀಲ್ಡ್ ಇದು. ಇನ್ನೆಲ್ಲ ಬಿಸಿಲು ಬೇರೆ, ಏನು ಮಾಡ್ಬೇಕು ಗೊತ್ತಿಲ್ಲ. ನೋಡೋಣ ಮುಂದೆ ಎಲ್ಲಾದರೂ ಒಳ್ಳೆ ಪಾಯಿಂಟ್ ಸಿಕ್ಕರೆ ಟೋಕನ್ 100 ರೂಪಾಯಿ ಕೊಡುವಾங்க ಸ್ನೇಹಿತರೆ. ಹಾಗೆ ನಮ್ಮ ಕಸ್ಟಮರ್ಸ್ ಎಲ್ಲ ಫ್ರೆಶಪ್ ಆಗಿ ಬಂದರು. ಇದು ಯಾವುದೋ ಮಾಲಿಗೆ ಶಾಪಿಂಗ್ ಹೋಗ್ಬೇಕಂತೇಳಿ. ಸೊ ಅಲ್ಲಿಂದ ಅವ್ರ ಮನೆ ತಗಲಿಂದ ಸುಮಾರು ಒಂದು 5 ಕಿಲೋಮೀಟ್ರ್ ಇತ್ತು. ಮೇನ್ ಸಿಟಿ ಎಂಟ್ರೆನ್ಸಿಗೆ ಬಂದ್ವಿ. ಸೆಂಟ್ರ್ ಸಿಟಿಯಾಗಿರೋದು ಇದು ಯಾವುದೋ ಮಾಲು. ಸೊ ಅಲ್ಲಿಗೆ ಬಂದ್ವಿ. ನೋಡೋಣ ಮಾಲ್ ಒಳಗಡೆ ಹೆಂಗೆ ಪಾರ್ಕಿಂಗ್ ಇದೆ, ಅದೊಂದು ಖುಷಿ ವಿಚಾರ. ಏನೋ ಹೊರಗಡೆ ಆಗಿದ್ರೆ ಭಾಳ ಕಷ್ಟ ಆಗೋದು. ಸದ್ಯಕ್ಕೆ ನೋಡಿ ಹಿಂದೆಗಡೆ ಹಾಕೋ ಹೋಗಂತ ಹೇಳಿದ್ರು, ಹಂಗಾಗಿ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಈ ಮಾಲಲ್ಲಿ ಎಂಟ್ರೆನ್ಸ್ ಪಾರ್ಕಿಂಗ್ ಬೇರೆ 200 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಮಾಡಿದರು. ಸೊ ಏನು ಮಾಡೋಕ್ಕಾಗಲ್ಲ, ಕೊಟ್ವಿ ನಾವು. ಕಸ್ಟಮರ್ಸ್ ರೆಸ್ಪಾನ್ಸಿಬಿಲಿಟಿ ಪಾರ್ಕಿಂಗಿಂದೆಲ್ಲ ನಮ್ಮದೇನಿರಲ್ಲ, ಅವರೇ ಕೊಟ್ಟಿದ್ದು. ಸೊ ಹಂಗಾಗಿ ಹಿಂದೆಗಡೆ ಹೋಗ್ತಾ ಇದ್ವಿ. ನೋಡ್ಬೋದು ಆಲ್ಮೋಸ್ಟ್ ಇಲ್ಲಿ ನೆರಳು ಸಿಗುತ್ತೆ ನೋಡಿ. ಪಾಪ ಸೆಕ್ಯೂರಿಟಿಗಳೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ದಿಮಾಕ್ ದೌಲತ್ತು ಮಾಡ್ತಿರ್ಲಿಲ್ಲ. ಗಾಡಿ ನೀಟಾಗಿ ನೀನು ನೆರಳಿರೋ ಜಾಗದಲ್ಲಿ ಹಾಕ್ಯಂತ ನಂದಿದ್ದಕ್ಕೆ ಹಾಕೊಳ್ಳಪ್ಪ, ನಿನ್ಗೆ ಎಲ್ಲಿ ಬೇಕಲ್ಲಿ ಇಷ್ಟ ಅಂತಂದ್ರೆ. ನಿನ್ನಿಷ್ಟ, ನಿನ್ಗೆ ಎಲ್ಲಿ ಬೇಕಲ್ಲಿಗೆ ಹಾಕ ಅಂತ ಹೇಳಿದ್ರು. ನೋಡ್ಬೋದು ನನ್ನ ಗಾಡಿ ಹಂಗೆ ನೆರಳು ಕಡೆಗೆ ಹಾಕ್ಕೊಂಡಿದ್ದೀನಿ. ಆದ್ರೂ ಇರೋಕ್ಕಲ್ಲ ಅಂಡರ್ ಪಾಸಲ್ಲಿ ನೋಡಿ ಕಾರ್ಗಳು ಮಾತ್ರ ಪಾರ್ಕ್ ಮಾಡ್ಕೊಳಕ್ಕೆ. ಅಲ್ಲಿ ನಮ್ಮ ಗಾಡಿ ಹೋಗಲ್ಲ ಒಳಗಡೆ, ಟಾಪ್ ಟಚ್ ಆಗುತ್ತೆ. ಸಿಕ್ಕಾಬಟ್ಟೆ ಬಿಸಿಲುಗರು ಸೊ ಸ್ನೇಹಿತರೆ ಫೈನಲಿ ಗಾಡಿ ಒಳಗಡೆ ಕುತ್ಕೊಂಡಿದ್ದೀನಿ. ಸಿಕ್ಕಾಬಟ್ಟೆ ಧಗೆ ಆಗ್ತಾ ಇದೆ. ಸೆಕೆ ಅಂದ್ರೆ ಸೆಕೆ, ಮೈಯ ನೀರೆಲ್ಲ ಕೀಳ್ತಾ ಇದೆ. ನೋಡ್ಬೋದು. ಆದ್ರೂ ಗಾಡಿ ಈ ಕಡೆ ಹಾಕೊಂಡೆ, ಈ ಬಿಲ್ಡಿಂಗ್ ನೆರಳು ಬೀಳ್ಲಿ ಅಂತೇಳಿ. ಆದ್ರೂ ಫ್ಯಾನ್ ಹಾಕಂಬದಲ್ಲೇ ಕೂತ್ಕೊಳಕ್ಕಾಗಲ್ಲ, ಅಷ್ಟೊಂದು ಸೆಕೆ ಆಗ್ತಾ ಇದೆ. ಏನು ಮಾಡಕ್ಕಾಗಲ್ಲ. ಇನ್ನು ಇವಾಗ್ಲೇ ಹಿಂಗಂದ್ರೆ ಇನ್ನು ಯುಗಾದಿ ಆದ್ಮೇಲೆ ಕತೆ ಮುಗೀತು ಅಂದ್ಕೊಂಡೆ. ಸೀದಾ ಬರ್ರಿ ಈಗ ಹೋಗೋಣ. ಸ್ನೇಹಿತರೆ ನೋಡಿ ಇದೇ ಮಾಲ್ ಹೆಸರು. ಇದು ಯಾವ್ದು ಮನ್ಗಲ್ಲ ಯಾವ್ದು ಐತೆ ಮಾಲ್ ನೇಮ್. ಸೊ ದೊಡ್ಡದು ಏನಂತ ಯಂತ್ರದಂತ ಗೊತ್ತಿಲ್ಲ. ಸ್ನೇಹಿತರೆ ಫೈನಲಿ ಕಸ್ಟಮರ್ಸ್ನ ನಾವು ಈಗ ಎಲ್ಲಪ್ಪ ಅಂದ್ರೆ ನೋಡಿ ಹೋಟೆಲ್ ಬುಕ್ ಮಾಡಿದ್ರು. ಅವ್ರ ಮನೆ ತಗಲಿಂದ ಬಂದು ಈಗ ಅವ್ರಿಗೊಂದು ರೂಮ್ ಮಾಡಿದ್ರು, ಅವರೇ ರಿಲೇಷನ್. ಸೊ ಹಂಗಾಗಿ ಇದು ಹೋಟೆಲ್ ಬಂದೆ. ಒಳ್ಳೆ ಪಾರ್ಕಿಂಗ್ ಸಿಕ್ಕೈತೆ ಗುರು. ಒಳ್ಳೆ ಯಾವುದೋ ಅರಳಿ ಮರದ ಕೆಳಗಡೆ ಒಳ್ಳೆ ತಣ್ಣಗೈತೆ. ಏನು ಮತ್ತೆ ಎಲ್ಲಿ ತೆಗಿಸ್ತಾರೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನೆರಳು ಸಿಕ್ಕೈತೆ, ಅದೊಂದು ಖುಷಿ ವಿಚಾರ. ನೋಡ್ಬೋದು ಅದು ಯಾವುದೋ ಬ್ರಿಡ್ಜ್ ಪಕ್ಕದಲ್ಲಿ ಮೇನ್ ಸಿಟಿ ಸೆಂಟ್ರಾಗೇ ಇದು ಹೋಟೆಲ್ ಇರೋದು. ಹೋಟೆಲ್ ಸೇಲಂ ಕಾಸ್ಟಲ್ ಅಂತೇಳಿ ಹೋಟೆಲ್ ನೇಮ್ ಬಂದ್ಬಿಟ್ಟು. ಇವಾಗ ಎಲ್ಲರೂ ಪಾರ್ಕ್ ಮಾಡಾಯಿತು ನೋಡಿ. ಇಲ್ಲೇ ಆಪೋಸಿಟ್ ಯಾವುದೋ ಹೋಟೆಲ್ ಬೇರೆ ಇದೆ. ಬನ್ನಿ ಈಗ ಊಟದ ಟೈಮ್ ಆಯಿತು, ಹೋಗಿ ಊಟ ಮಾಡೋಣ. ಸ್ನೇಹಿತರೆ ರೈಸ್ ಐಟಮ್ ಸಿಗ್ತಾಯಿದೆ, ಅದೊಂದು ಖುಷಿ ವಿಚಾರ. ಯಾವುದೋ ವೆಜಿಟೇಬಲ್ ರೈಸ್ ಮತ್ತು ಮೊಸರನ್ನ ಮತ್ತು ಇನ್ನೊಂದು ಯಾವುದೋ ಚಪಾತಿ ಎಲ್ಲ ಸಿಗುತ್ತೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನಿಸುತ್ತೆ. ನೋಡೋಣ. ನಾವು ಈಗ ಒಂದು ವೆಜಿಟೇಬಲ್ ರೈಸ್ ಹೇಳಿದ್ದೀನಿ. ಈಗ ತಗೊಂಬಿಟ್ಟು ಫಸ್ಟು ಊಟ ಮಾಡಿ ಹೋಗಿ ಮಲ್ಕೊಂಬಿಡೋಣ. ಬನ್ನಿ.
A few moments later. ಸ್ನೇಹಿತರೆ, ಮಧ್ಯಾಹ್ನ ಊಟ ಮಾಡಿ ಬಂದ್ಬಿಟ್ಟು ನೋಡಿ, ಇಲ್ಲೇ ಹೋಟೆಲ್ ಇದ್ದಿದ್ದು ಮಧ್ಯಾಹ್ನ ಊಟ ಮಾಡಿದೆ. ಊಟ ಮಾಡಿ ಬಂದು ಮಲಗ್ದಾನ ಈಗ ಎದ್ದಿದ್ದೀನಿ. ಟೈಮ್ ನೋಡ್ಬೋದು, ಈಗ ಆಲ್ರೆಡಿ 10 ಆಗ್ತಾ ಬಂತು. ಸೊ ಈಗ ಹೊಟ್ಟೆ ಹಸುವಾದಂಗೆ ಅದು ಮಧ್ಯಾಹ್ನ ಲೈಟಾಗಿ ಊಟ ಮಾಡಿದ್ದೆ. ಇಲ್ಲೇ ಹೋಟೆಲ್ ಸೇಲಂ ಹತ್ರನೇ ಇದ್ದೀನಿ ನೋಡಿ. ಕಸ್ಟಮರ್ ಇನ್ನು ಬೆಳಗಿನ ಜಾವ 4 ಗಂಟೆಗೆ ಅಂತ ಮೂಡ್ತಾ ಇರೋದು. ಸೊ ಬನ್ನಿ ಈಗ ಇಲ್ಲಿಂದ ಊಟ ಮಾಡೋಕೆ ಹೋಗೋಣ. ಅಲ್ಲಿ ಅವಾಗಲೇ ನಡ್ಕೊಂಡು ಹೋಗಿ ಬಂದೆ, ಬಟ್ ನಾಯಿಗಳು ಭಾಳ ಇದ್ವು. ಯಾಕೆ ಅಂತೇಳಿ ಗಾಡಿ ತಗೊಂಡೋಗೋಣ ಅಂತೇಳಿ ಗಾಡಿ ತಗೊಂಡೋಗಿ ಬಂದಿದ್ದೀನಿ. ಬನ್ನಿ ಈಗ ಫಸ್ಟು ಊಟಕ್ಕೆ ಹೋಗೋಣ. ಸಾಕ್ಬೇಕು. ಅಂತೂ ಸ್ವಂದಲ್ಲಿ ಸಿಕ್ಕಾಪಟ್ಟೆ ನಾಯಿಗಳಿದ್ದಾವೆ ನೋಡ್ಬೋದು. ಯಾಕೆ ಆಲ್ರೆಡಿ ಟೈಮ್ ಆಗಿತ್ತು, ಸುಮ್ಮನೆ ನಡ್ಕೊಂಬರೋದು ಯಾಕೆ, ಕತ್ಲು ಬೇರೆ ಅಂಥೇಳಿ ರಿಸ್ಕ್ ಯಾಕೆ ಅಂತೇಳಿ ಗಾಡಿ ತಗೊಂಡೋಗ್ತಾ ಇದ್ದೀನಿ. ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಹೋಟೆಲ್ ಇದ್ದಾವಂತೆ. ಇಲ್ಲಿ ಬರೀ ದೋಸೆ ಇತ್ತು. ಈಗ ಮತ್ತೇನು ಯಾರೋ ಬೇರೆ ಹೋಟ್ಲ್ ಹಾಕಿದ್ರು, ಅವರು ರೈಸ್ ಐಟಮ್ ಎಲ್ಲ ಮಾಡಾರ. ಈಗ ಇಲ್ಲಿ ಸದ್ಯಕ್ಕೆ ದೋಸೆ ಹಾಕಿದ್ದಾರೆ. ಇಲ್ಲೊಂದು ಐತೆ ಹೋಟೆಲ್, ಈಗ ಹೋಗಿದ್ದೆ. ಇದು ಕಬಾಬು ಮತ್ತು ಕುಷ್ಕ ಐತಂತೆ, ಸೆಟ್ ಆಗಲ್ಲ ಅಂತೇಳಿ ಈಗ ಇಲ್ಲಿ ಯಾವುದೋ ಹೋಟೆಲ್ ಐತೆ. ಬನ್ನಿ ಹೋಗೋಣ. ಯಾವುದೋ ಬಸ್ ಸ್ಟ್ಯಾಂಡ್ ಹತ್ರ ಹೇಳಿದ್ರೆ ನೋಡಿ. ಇಲ್ಲಿಗನ ಬಂದು ವಾಪಸ್ ಹೋದೆ, ಅಲ್ಲಿ ನಾಯಿಗಳಿರೋದು ನೋಡಿ. ಎಲ್ಲೋ ಹೇಳಿದ್ರು ಬಸ್ ಸ್ಟ್ಯಾಂಡ್ ಅಂತೇಳಿ. ಎಲ್ಲ ಹಾಸ್ಟೆಲ್ ಬಾಯ್ಸ್ನ ಕೇಳಿದೆ, ಪಾಪ ಹೇಳಿದ್ರು ಇಲ್ಲೆಲ್ಲ ಹೋಟೆಲ್ ಮುಂದೆಗಡೆ ಇದಾವಣ ಅಂತ. ಯಾಕೋ ಅಲ್ಲಿ ಪಾರ್ಕಿಂಗ್ ಇದ್ದಂಗೆ ಕಾಣಿಸಲ್ಲ. ಇಲ್ಲೇ ಗಾಡಿ ಸೈಡ್ಗೆ ಹಾಕಿ ಹೋಗೋಣ. ಸದ್ಯಕ್ಕೆ ಜಾಗ ಐತೆ, ನೋಡೋಣ. ಇಲ್ಲಿ ಅಣ್ಣ ಯಾರ ಕಾರ್ ಇಲ್ಲೇ ರೋಡಲ್ಲಿ ಹಾಕಿದ್ದಾರೆ. ಬನ್ನಿ ಒಂದು 5 ನಿಮಿಷ ಪಾರ್ಕ್ ಮಾಡಿ ಹೋಗಿ ಜಲ್ದಿ ಊಟ. ಹಾಗೆ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ಮೇನ್ ರೋಡಿಗೆ ಬಂದೆ. ನೋಡೋಣ ಇಲ್ಲಿ ಯಾವ ಹೋಟೆಲ್ಗಳು ಹೇಳಿದ್ರು. ಇಲ್ಲಿ ಯಾವ್ದ ತುಂಬ ಹೋಟೆಲ್ ಇದಾವಣ ಅಂತ. ಎಲ್ಲಿದ್ದಾವ ಯಾರಿಗೂ ಫುಟ್ಪಾತ್ ಮೇಲೆಲ್ಲ ಹೊಡ್ಕೊಂಬರ್ತಾನೆ ಬೈಕ್. HR ಬಿರಿಯಾನಿ ಹೇಳ್ರಮ್ಮ. ನೋಡಿ ಸೇಲಂ ಸಿಟಿ. ನೋಡಿ ಇಲ್ಲೇ ಬಸ್ ಬಾಡಿ ಬಿಲ್ಡ್ ಕಟ್ತಾರೆ ಕರೂರು ದಿಳ್ಳಿಗಲ್ಲಾಗೆ. ಇಲ್ಲಾರ ಬಸ್ ನೋಡ್ಬೇಕು ಹೆಂಗದ ನೋಡಿ. ಹೇಳ್ಬೇಕಂದ್ರೆ ಇಲ್ಲೇ ಬಾಡಿ ಬಿಲ್ಡ್ ಎಲ್ಲ ರೆಡಿ ಮಾಡೋದು ಹೆಂಗಿರ್ಬೇಕು ಗಾಡಿಗಳು. ಈ ಲೈನಾಗ ಹೋಟೆಲ್ ಇದಾವ ಅಂತ ಹೇಳಿದ್ರು. ಇಲ್ಲಿ ಯಾವ ಹೋಟೆಲ್ ಕಾಣಿಸ್ತಿಲ್ಲ. ಇಂತೂ ಇಲ್ಲೇ ಪಕ್ಕದಲ್ಲಿ ಒಂದು ಹೋಟ್ಲಿಗೆ ಬಂದೆ. ಎಗ್ ಫ್ರೈಡ್ ರೈಸ್ ಆರ್ಡ್ರ್ ಹೇಳಿದ್ದೀನಿ, ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ. ಫೈನಲಿ ನಮ್ಮ ಎಗ್ ರೈಸ್ ಬಂತು. ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಗೊತ್ತಿಲ್ಲ. ಟೇಸ್ಟ್ ಚೆನ್ನಾಗಿದೆ, ಸೂಪರ್ ಆಗಿದೆ ಟೇಸ್ಟ್. ಬನ್ನಿ ತಿನ್ನೋಣ ಫಸ್ಟ್. ಸ್ನೇಹಿತರೆ, ಫೈನಲಿ ಊಟ ಮಾಡ್ಕೊಂಬಂದ್ವಿ. ಈಗ ಮಲ್ಕೊಳ್ಳೋದೆ. ಮತ್ತೆ ಬೆಳಿಗ್ಗೆ 4 ಗಂಟೆಗೆ ಇವ್ರನ್ನ ಕರ್ಕೊಂಡೋಗೆಲ್ಲ ಚೌಟ್ರಿ ಹತ್ರ ಬೇರೆ ಬಿಡ್ಬೇಕಂತೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ ಹೊಸ್ತಾ ನೋಡ್ತಾ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗುಡ್ ನೈಟ್ ಎಲ್ಲರಿಗೂ. ಟೇಕ್ ಕೇರ್, ಬಾಯ್ ಬಾಯ್ ಸ್ನೇಹಿತರೆ. ಮತ್ತೆ ಬೆಳಿಗ್ಗೆ ಸಿಗೋಣ.